ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನಮಸ್ಕಾರ, ನನ್ನ ಹೆಸರು ರಾಮಕೃಷ್ಣ ರೇಣಿಗುಂಟ್ಲ, ಸಂಸ್ಥಾಪಕ ಅಧ್ಯಕ್ಷ ಅಭಯ ಫೌಂಡೇಶನ್. ನಾಳೆ ಜನವರಿ 12, 13, 14 ಅಭಯ ಕ್ರಿಕೆಟ್ ಲೀಗ್ GCS ಡೆವಲಪರ್ಸ್ ಕಪ್ ಸೀಸನ್ 4 ಸ್ಟಾರ್ಟ್ ಆಗ್ತಾ ಇದೆ. ಸೊ ಕ್ರಿಕೆಟ್ ಹಬ್ಬ ಪ್ರತಿ ವರ್ಷ ನ್ಯೂ ಇಯರ್ ವಿಶಸ್ ಹೇಳುತ್ತಾ ಈ ಕ್ರಿಕೆಟನ್ನು ನಾವು ಸಂಕ್ರಾಂತಿ ಗಿಫ್ಟಾಗಿ ಬಳ್ಳಾರಿ ಜನರು ಕೊಡ್ತಾ ಇರ್ತೀವಿ. ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಪಾರ್ಟಿಸಿಪೇಷನ್ ಆಗುತ್ತೆ. ಸೊ ಡಿಪಾರ್ಟ್ಮೆಂಟ್ಸ್ ಎಷ್ಟು ಏನು ಮ್ಯಾಚಸ್ಸು ಗ್ರೌಂಡ್ಸು ಅದೆಲ್ಲ ನಮ್ಮ ಚೇರ್ಮನ್ ಅವ್ರು ಹೇಳ್ತಾರೆ. ಸೊ ನಾವು ಅಭಯ ಫೌಂಡೇಶನ್ ಪ್ರತಿ ವರ್ಷ ಮಾಡೋ ಎನರ್ಜಿ ಏನಂದರೆ, ಇದರಲ್ಲಿ ಮೊದಲದಾಗಿ ನಾನು ಹೇಳೋದು ನಮ್ಮ ಎಲ್ಲ ಡೋನರ್ಸ್, ದಾನಿಗಳು ಅಂತೀವಿ. ಸೊ ಅವ್ರ ಸಪೋರ್ಟಿಂದ ಪ್ಲಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್, ಯಾಕಂದರೆ ಡಿಪಾರ್ಟ್ಮೆಂಟ್ಸು 20-30 ಡಿಪಾರ್ಟ್ಮೆಂಟ್ ಒಂದು ಕಡೆ ಬಂದು ಆಡೋದು ಭಾಳ ಹೆಮ್ಮೆವಾದ ವಿಷಯ. ಅದು ಅಭಯ ಕ್ರಿಕೆಟ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಬೇನ್ಸ್ ಯಾಕೆಂದರೆ ನಾವು ಇದರಲ್ಲಿ ಅಬೇನ್ಸ್ ಇರೋದೆಲ್ಲ ಏಜ್ ಸ್ಟ್ರಕ್ಚರಲ್ಲಿ ಯಂಗ್ಸ್ಟರ್ಸ್ ಅಂತೀವಿ. ಸೊ ಒಬ್ಬ ಯಂಗ್ಸ್ಟರ್ ಇಷ್ಟು ಗುಂಪಾಗಿ ಯಂಗ್ಸ್ಟರ್ಸ್ ಗ್ಯಾಂಗ್ ಆಗಿ ವರ್ಕ್ ಮಾಡಿದರೆ ಹೆಂಗೆ ಬರುತ್ತೆ ಅಂತ ನೀವು ಅಭಯ ಫೌಂಡೇಶನ್ ಆ್ಯಕ್ಟಿವಿಟೀಸ್ ನೋಡಿದರೆ ಗೊತ್ತಾಗುತ್ತೆ. ಸೊ ಆಲ್ರೆಡಿ ನಿಮಗೆ ಗೊತ್ತಿದ್ದಂಗೆ ಅಭಯ ಫೌಂಡೇಶನ್ ಪ್ರತಿ ವರ್ಷ ಒಂದು 6ರಿಂದ 7 ಆ್ಯಕ್ಟಿವಿಟೀಸ್ ಮಾಡ್ತಾನೆ ಇರ್ತೀವಿ. ಸೊ ಈಗ ನಮ್ಮದು ಅಭಯ ಜಾಬ್ ರಿಕ್ರೂಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಭಾಳ ಜನ ಗೊತ್ತಿದೆ. ಅದರಲ್ಲಿ ಕೂಡ ಪ್ರತಿ ತಿಂಗಳ ಒಂದು 35ರಿಂದ 40 ಜನರಿಗೆ ಉದ್ಯೋಗ ಕೊಡಿಸ್ತಾ ಇದ್ದೀವಿ. ಇದು ಡೈಲಿ ಸರ್ವಿಸ್ ಆ್ಯಕ್ಟಿವಿಟೀಸು. ಸೊ ನೀವು ಹೋದ ತಿಂಗಳು ನಿಮಗೂ ಗೊತ್ತಾದಂಗೆ ಅಭಯ ಫೌಂಡೇಶನ್ ವತಿಯಿಂದ ಇಂಟರ್ ಕಾಲೇಜ್ PU1 PU2 ಸ್ಟೂಡೆಂಟ್ಸ್ಗೆ ಕ್ವಿಸ್ ಕಾಂಪಿಟೇಷನ್ ಇಟ್ಟಿದ್ವಿ. ಸೊ ಈಗ ನಮ್ಮ ಫೋಕಸ್ ಮ್ಯಾಕ್ಸಿಮಮ್ ಆಗಿ ಎಜುಕೇಷನ್ ಮತ್ತು ಹುಡುಗರು ಯಂಗ್ಸ್ಟರ್ಸ್ನ ಹೆಂಗೆ ಮೋಟಿವೇಟ್ ಮಾಡಿ ತರಬೇಕು ಅಂತ ಉದ್ದೇಶದಲ್ಲಿ ಇದ್ದೀವಿ. ಸೊ ಈ ಅವಕಾಶ ಕೊಟ್ಟ ಪ್ಲಸ್ ಈ ಶೂಟ್ ಮಾಡಿದ ನಮ್ಮ ಮೀಡಿಯಾ ದೋಸ್ತರಾದ ಬಳ್ಳಾರಿ ಬೆಳಗಾಯಿತವ್ರಿಗೆ ಧನ್ಯವಾದ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ನಾಗೇಂದ್ರ ಅಣ್ಣನವರು, ಮಿನಿಸ್ಟರ್ ಸ್ಪೋರ್ಟ್ಸ್ ಆ್ಯಂಡ್ ST ವೆಲ್ಫೇರ್ಸ್ ಅವರು, ನಮ್ಮ ಬಳ್ಳಾರಿ ಯಂಗೆಸ್ಟ್ MLA ಭರತ್ ರೆಡ್ಡಿ ಅವರು ಸರ್ ಅವರು, ಆಮೇಲೆ DC ಸಾಹೇಬರು, ಆಮೇಲೆ SP ಸಾಹೇಬರು, ಆಮೇಲೆ ನಮ್ಮ GCS ಡೆವಲಪರ್ಸ್ ಪ್ರೊಪ್ರೈಟರ್ ಆದ ಗೋಪಾಲ್ ರೆಡ್ಡಿ ಮತ್ತು ಸ್ಪಾನ್ಸರ್ ಆದ ಸಂತೋಷ್, ಇವರು ಇನಾಗ್ರೇಷನ್ ಬರ್ತಾ ಇದ್ದಾರೆ. ಕ್ಲೋಸಿಂಗ್ ಸೆರೆಮನಿಗೆ ನಮ್ಮ ಹಿರಿಯರಾದ ಪ್ರಮುಖರಾದ ಸೂರ್ಯನಾರಾಯಣ ರೆಡ್ಡಿ ಸರ್ ಅವರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಹೇಮಂತ್ ಅವರು ಬರ್ತಾ ಇದ್ದಾರೆ. ಇನ್ನೂ ಭಾಳಷ್ಟು ಗೆಸ್ಟ್ಗಳು ಬರ್ತಾ ಇದ್ದಾರೆ. ಬಟ್ ಎಲ್ಲರಿಗೂ ಅಂದರೆ ಸೊ ಇದ್ರ ಪ್ರಕಾರ ನಮ್ಮ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಇನಾಗ್ರೇಷನ್ ಆ್ಯಂಡ್ ಕ್ಲೋಸಿಂಗ್ ಸೆರೆಮನಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಭಯ ಫೌಂಡೇಶನ್ ವತಿಯಿಂದ ಒಂದು ಹಾಮಿ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ನಾಗಾರ್ಜುನ್ ಅಂತ ಹೇಳಿ. ಅಭಯ ಫೌಂಡೇಶನ್ ACL 4ನ ನಾಳೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದಕ್ಕೆ ಟೈಟಲ್ ಸ್ಪಾನ್ಸರ್ ಆಗಿ GCS ಡೆವಲಪರ್ಸ್ ಇದ್ದಾರೆ, ಹಾಗೂ ಸ್ಪಾನ್ಸರ್ ಆಗಿ ಫುಡ್ ಬಾಸ್ಕೆಟ್ ಆಗಿದ್ದಾರೆ. ಸೊ ಇದರಲ್ಲಿ ನಾವು ಮೇಜರಾಗಿ 2 ಟೂರ್ನಮೆಂಟ್ಸ್ ಮಾಡ್ತಾಯಿದ್ದೀವಿ. ಒಂದು ಬಂದ್ಬಿಟ್ಟು ಡಿಪಾರ್ಟ್ಮೆಂಟಲ್ ಟೂರ್ನಮೆಂಟ್, ಇನ್ನೊಂದು ಓಪನ್ ಟೀಮ್ ಟೂರ್ನಮೆಂಟ್. ಸೊ 20 ಡಿಪಾರ್ಟ್ಮೆಂಟಲ್ ಟೀಮ್ಸ್ ಒಂದೇ ಸರಿ ಪಾರ್ಟಿಸಿಪೇಟ್ ಮಾಡ್ತವೆ ನಾವು. ಆಮೇಲೆ ಈ 10 ಓಪನ್ ಟೀಮ್ಸ್ ಒಂದು ಸಪ್ರೇಟ್ ಟೂರ್ನಮೆಂಟ್ ಇರುತ್ತೆ. ಸೊ ಎಲ್ಲ ಮ್ಯಾಚಸ್ ಒಟ್ಟಿಗೆ ಆಗುತ್ತೆ. 4 ಪಿಚಸ್ನ ನಾವು ಮಾಡ್ತಾಯಿದ್ದೀವಿ, 2 ಗ್ರೌಂಡ್ಸಲ್ಲಿ ಡಿವೈಡ್ ಮಾಡಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ 3 ಡೇಸಲ್ಲೂ ವಿಲ್ ಪ್ಲೇ ಆಲ್ಮೋಸ್ಟ್ 70 ಮ್ಯಾಚಸ್ ಆಡ್ತೀವಿ ನಾವು. ಸೊ ಇದರಲ್ಲಿ ಕ್ವಾರ್ಟರ್ ಫೈನಲ್ಸ್ ಬರುತ್ತೆ, ಸೆಮಿಫೈನಲ್ ಬರುತ್ತೆ, ಫೈನಲ್ ಬರುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ನಾವು 30 ಟೀಮ್ಸ್ದು ಫೋಟೋ ಶೂಟಾಗಿ ಕೂಡ ಮಾಡಿದ್ದೀವಿ. ಫೋಟೋಸು ಅಲ್ಲಿ ಪ್ರೆಸೆಂಟ್ ಕೂಡ ಮಾಡ್ತೀವಿ ನಾವು. ಸೊ ಎಲ್ಲ ಪ್ಲೇಯರ್ಸು ಆ ಫೋಟೋಸ್ ನೋಡಿ ಭಾಳ ಖುಷಿ ಪಡ್ತಾರೆ ಒಂದು. ಆಮೇಲೆ ಇನ್ನೊಂದು ಬಂದುಬಿಟ್ಟು ನಮಗೆ ಈ ಡೋನರ್ಸ್ ಕೂಡ ಭಾಳ ಸಪೋರ್ಟಿವ್ ಆಗಿ ಫೋಟೋಶೂಟ್ಸ್ಗೂ ಓನರ್ಸು ಬಂದಿದ್ದಾರೆ. ಆಮೇಲೆ ಇನ್ನೊಂದು ಮೇಜರ್ ನಮ್ಮದು ಹೈಲೈಟ್ ಏನು ಅಂತ ಹೇಳಿದ್ರೆ 3 ಡೇಸು ಎಲ್ಲ ಪ್ಲೇಯರ್ಸ್ಗೂ ಬ್ರೇಕ್ಫಾಸ್ಟ್, ಲಂಚು ಮತ್ತು ಹೈ ಟೀ ಕೊಡ್ತೀವಿ ನಾವು. ಸೊ ಇದೊಂದು ಯಾವುದೇ ಟೂರ್ನಮೆಂಟಲ್ಲಿ ಸುಮ್ಮನೆ ಕ್ರಿಕೆಟ್ ಒಂದು ಇದು ಕೊಡ್ತಾರೆ, ಬಟ್ ನಮ್ಮದ್ರಲ್ಲಿ ಕ್ರಿಕೆಟ್ ಜೊತೆಗೆ ನಾವು ಒಂದು ಬಾಂಡ್ ಬೆಳೆಸಬೇಕು ಅಂತ ಹೇಳಿ ಫುಡ್ನ ಕೂಡ ಪ್ರೊವೈಡ್ ಮಾಡ್ತೀವಿ ನಮ್ಮ ಕಡೆಯಿಂದ. ಸೊ ನಮ್ಮ ಮೇಜರ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಎಲ್ಲ ಪ್ಲೇಯರ್ಸ್ ಒಟ್ಟಿಗೆ ಆಗಿ 3 ಡೇಸ್ ಎಲ್ಲ ಕ್ರಿಕೆಟ್ ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಮ ಇಂಟೆನ್ಷನ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.